ನಮಗೆ Insta360 ಲೆನ್ಸ್ ಗಾರ್ಡ್ ಇತ್ತಲ್ಲ ಎಲ್ಲ ಉದುರೋಗ್ಬಿಟ್ಟಿದೆ. ಇರ್ರೆಸ್ಪಾನ್ಸಿಬಲ್ ಪೀಪಲ್ಸ್ ಇಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ಮಹಾರಾಷ್ಟ್ರ. ಹೆಂಗಿದೆ ವಿಡಿಯೋಸ್ ಫೋಟೋಸ್ ತೆಗ್ದಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಲೈಟಾಗಿ ನೆಂದೆ ನಾನು ನೋಡಿ, ಫುಲ್ ಮಳೆ. ನಿಜವಾಗ್ಲೂ ಲೈಫಲ್ಲಿ ಒಂದೊಂದ್ಸಲಿ ಈ ಲೈವ್ ವಾಲ್ಪೇಪರ್ಸ್ನ ಸೀರಿಯಸ್ಲಿ ನೋಡಬೇಕು. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದಾರೆ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಫ್ರಮ್ ಮಹಾರಾಷ್ಟ್ರ, ಕಣ್ಕಾ ವ್ಯಾಲಿ ನಾವಿರೋದು ಇವಾಗ ಪ್ಲೇಸು. ಇವತ್ತು ಇಲ್ಲಿಂದ ಕೊಲ್ಲಾಪುರ ಬಿಟ್ಟು ಅರೌಂಡ್ ಒಂದು 30-20 ಕಿಲೋಮೀಟರ್ಸ್ ಅಲ್ಲಿ ಅಂಬಾ ಅಂತ ಒಂದು ಪ್ಲೇಸ್ ಬರುತ್ತೆ. ಅರೌಂಡ್ ಇಲ್ಲಿಂದ 160 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿರುತ್ತೆ ಘಾಟ್ ಸೆಕ್ಷನ್. ಲೇಟ್ ಮಾಡೋದು ಬೇಡ, ಇನ್ನೇನಿದ್ರು ಗೋಪ್ರೋ ವೀಲಲ್ಲಿ ಸಿಗೋಣ. ಲೆಟ್ ಜಂಪ್ ಇನ್ ದ ರೈಟ್. ಇದೆಲ್ಲ ಕೋಸ್ಟಲ್ ಏರಿಯಾಗೆ ಬರುತ್ತೆ. ಶೆಕೆ ಜಾಸ್ತಿ, ಸಿಕ್ಕಾಬಟ್ಟೆ ಹ್ಯೂಮಿಡಿಟಿ. ಜೈ ಶ್ರೀರಾಮ್. ನಾವಿವಾಗ ಅರೌಂಡು 160 ಕಿಲೋಮೀಟರ್ಸ್ ರೇಂಜ್ ನಾವು ಇವತ್ತು ರೈಡ್ ಮಾಡೋದು. ಬೆಳಗ್ಗೆನೇ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ, ನೋಡ್ಬೋದು. ನಾವು ಹೈವೇ ಅರೌಂಡ್ ನಾವು ಒಂದು 5 ಕಿಲೋಮೀಟರ್ಸ್ ಬಂದಿರ್ತೀವಿ ಅಷ್ಟೇ. ಮತ್ತು ಸಿಂಗಲ್ ರೋಡಿಗೆ ಬಂದುಬಿಟ್ವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಹಾಕ್ಬೇಕು. ನಾವೆಲ್ಲಾದರೂ ಔಟ್ಸೈಡ್ ಬಂದಾಗ, ಬೇರೆ ಬೇರೆ ಸ್ಟೇಟ್ಗೆ ಹೋದಾಗ, ಕರ್ನಾಟಕ ಫುಡ್ ಆಗಿರಲಿ, ನಮ್ಮ ಸೌತ್ ಇಂಡಿಯನ್ ಮಿಲ್ಸ್ಕಿನ್ನ ನಾವು ಯಾವ ಸ್ಟೇಟ್ಗೆ ಹೋಗ್ತೀವೋ ಆ ಸ್ಟೇಟ್ ಫುಡ್ನ ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ಅದು ನನಗೆ ತುಂಬ ಇಷ್ಟ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಡಾ ಪಾವ್, ಮಿಚ್ಚಲ್ ಪಾವ್ ತಿನ್ಕೊಂಡು ಹೊರಟಿದ್ದೀವಿ. ನಾವು ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಅರೌಂಡು 29 ಕಿಲೋಮೀಟರ್ಸ್. ಫುಲ್ ಘಾಟೇ ಇರುತ್ತೆ ಇಲ್ಲಿಂದ. ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ನಾವು ಘಾಟ್ ಸೆಕ್ಷನಲ್ಲಿ ಹೋಗೋದ್ರಿಂದ ಒಂಚೂರು ಗಾಳಿ ತಣ್ಣಗೆ ಬರ್ಬೋದು. ಇನ್ನು ಇಲ್ಲಿಂದ ಫುಲ್ ಘಾಟೆ. ಅದಕ್ಕೆ ಆ್ಯಕ್ಚುಲಿ ಹಾಫ್ ಟ್ಯಾಂಕ್ ಇದ್ದಂಗೆ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ವಿ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ. ಇನ್ನೊಂದು ಏನು ಗೊತ್ತಾ, ನಮಗೆ Insta360 ಲೆನ್ಸ್ ಗಾರ್ಡ್ ಇತ್ತಲ್ಲ ಎಲ್ಲ ಉದುರೋಗ್ಬಿಟ್ಟಿದೆ. ತುಂಬ ಬೇಜಾರಾಗ್ತಾಯಿದೆ ನನಗೆ. ಮತ್ತೆ ಒಂದು 2,000 ರೂಪಾಯಿ ಇದೆ ಲೆನ್ಸ್ಗೆ. ಅದು ಎಲ್ಲಿ ಉದುರೋಯ್ತೋ ಗೊತ್ತಿಲ್ಲ, ನಾನು ಗಮನಿಸ್ತೇ ಇಲ್ಲ. ಫ್ಲಾಶ್ ಬ್ಯಾಕ್ ನೋಡ್ಬೋದು ನೀವು. ಇದು ಡೇ 2 ಅಲ್ಲಿ ಸಿಕ್ಕಿರೋ ವಿಡಿಯೋ ಕ್ಲಿಪ್. ಉದುರ್ ಕೆಳಗಡೆ ಬಿದ್ದೋಗಿದೆ. ಬೆಳಗ್ಗೆ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಗ್ಲಾಸಸ್ಸು. ಅವಾಗ ನೋಡ್ತೀನಿ ಲೆನ್ಸೇ ಇಲ್ಲ ಅದಕ್ಕೆ. ಇರ್ರೆಸ್ಪಾನ್ಸಿಬಲ್ ಪೀಪಲ್ಸ್ ಇಲ್ಲ. ಏನು ಮಾಡೋಣ ನಾವು ಹೋಗ್ತಾ ಇರೋ ವಾಟರ್ ಫಾಲ್ಸ್ ಬಂದ್ಬಿಟ್ಟು ರತನ್ವಾಡಿ ವಾಟರ್ ಫಾಲ್ಸ್ ಅಂತ. ತುಂಬ ಚೆನ್ನಾಗಿರ್ತವೆ. ಆ್ಯಕ್ಚುಲಿ ಅದರ ಸ್ಪೆಷಲ್ ಏನು ಗೊತ್ತಾ, ನೀವು ಎನಿ ಟೈಮ್ ನೀವು ಯಾವಾಗ ಬಂದ್ರೂ ವಾಟರ್ ಬರ್ತಾನೆ ಇರುತ್ತೆ. ಅಲ್ಲಿ ವಾಟರ್ ಫಾಲಿಂಗ್ ಆಗ್ತಾನೆ ಇರುತ್ತೆ. ಅರೌಂಡ್ 25 ಕಿಲೋಮೀಟರ್ಸ್ 50 ಮಿನಿಟ್ಸ್. ಆ್ಯಕ್ಚುಲಿ ಮಹಾರಾಷ್ಟ್ರ ನೇಚರ್ ಮಾತ್ರ ಮುತ್ತು ಕೊಡ್ಬೋದು ಸೀರಿಯಸ್ಲಿ. ನಮ್ಮ ಹುಡುಗ ಒಬ್ಬನು ಫೋನ್ ಮಾಡಿದ್ದ ನಿನ್ನೆ. ಅವನು ಮೊನ್ನೆ ಶಿರ್ಡಿಗೆ ಹೋಗ್ಬಿಟ್ಟು ಬಂದವನೆ. ಮೇನ್ ರೋಡಲ್ಲಿ ಬಂದುಬಿಟ್ಟವನೆ. ಏನೋ ಇದೆ ಮಹಾರಾಷ್ಟ್ರದಲ್ಲಿ, ಏನೂ ಇಲ್ವಲ್ಲೋ, ನನಗಿಷ್ಟ ಆಗಿಲ್ಲಪ್ಪ ಮಹಾರಾಷ್ಟ್ರ ಅಂತ ಹೇಳ್ತವನೆ. ಅವನು ಇತ್ತ ಕಡೆ ಕರ್ಕೊಂಬಂದರೆ ಇಲ್ಲೇ ಇದ್ಬಿಡ್ತಾನೆ ಅವನು. ಮತ್ತೆ ಸಿಕ್ಕಾಪಟ್ಟೆ ನೇಚರ್ ಮಾರ. ಊರುಗಳು ಕೂಡ ಅಷ್ಟೇ, ತುಂಬ ಗಜಿಬಿಜಿಯಾಗಿಲ್ಲ. ಅಲ್ಲೊಂದು ಮನೆ. ಸೇಮ್ ನಮ್ಮ ಉಡುಪಿ ಸೈಡು, ಮಂಗಳೂರು ಸೈಡ್ ಬಂದರೆ ಹೆಂಗಿರ್ತವೆ ಅಲ್ಲೊಂದು ಮನೆ, ಟೀ ಎಸ್ಟೇಟ್ಗಳ ಥರ, ಆ ಥರ ತುಂಬ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಮೇನ್ ರೋಡಲ್ಲಿ ಹೋಗೇಬಾರ್ದು. ಎಲ್ಲ ಸಣ್ಣ ರೋಡುಗಳು, ಗಲ್ಲಿ ರೋಡುಗಳಲ್ಲಿ ಬಂದರೆ ನೇಚರು ಏನು ಗುರು. ವ್ಯೂ ಪಾಯಿಂಟ್ಸ್ ನಿಜವಾಗ್ಲೂ ಡ್ರೋನ್ ಇದ್ದಿದ್ರೆ ಸಕ್ಕತ್ತಾಗಿ ವ್ಯೂ ಪಾಯಿಂಟ್ಸ್ ಬರ್ತಾಯಿದ್ವು ಡ್ರೋನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಇಲ್ಲ. ಆದಷ್ಟು ಬೇಗ ಡ್ರೋನ್ ತಗೋಬೇಕು. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ತಗೊಳ್ಳೋಣ. ಒಂಚೂರು ಸಿನ್ಸಿಯರಾಗಿ ಮಾಡಬೇಕಪ್ಪ ವರ್ಕು. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ರೆ ನಿಜವಾಗ್ಲೂ ನಾವು ಉದ್ಧಾರ ಆಗೋಲ್ಲ. ಸೊ ಸೀರಿಯಸ್ ಆಗಿ ಮಾಡಬೇಕು. ಆ್ಯಕ್ಚುಲಿ ಏನದಪ್ಪ ವ್ಯೂಸ್ ಲೆಫ್ಟಲ್ಲಿ. ಬಟ್ ಹೊರಗಡೆ ಗಾಡಿ ಬಿಡ್ತಾರ ಎಲ್ಲೋ ಗೊತ್ತಿಲ್ಲ. ಇಲ್ಲ, ಗಾಡಿ ಇಲ್ಲ, ಪಾರ್ಕ್ ಮಾಡಬೇಕು. ಇಲ್ಲ, ವಾಟರ್ ಫಾಲ್ಸ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಅರೌಂಡ್ 300 ಮೀಟರ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹತ್ತಿರ ಬರೋಷ್ಟು ಆ ಗಾಳಿಗೆ ಒಂಚೂರು ಆಗಿ ಥರ ಬರ್ತಾ ಇದೆ ವಾಟರ್ ಮೇಲಿಕ್ಕೆ. ಸಕ್ಕತ್ತಾಗಿದೆ ಇದೆಲ್ಲ ನೋಡೋಕ್ಕೆ. ಇದು ವಾಟರ್ ಫಾಲ್ಸ್ ಹೆಸರು ಬಂದ್ಬಿಟ್ಟು ರೌತ್ವಾಡಿ ವಾಟರ್ ಫಾಲ್ಸ್ ಅಂತ. ಇದು ರಾಧಾನಗರಿ ಬ್ಯಾಕ್ ವಾಟರ್ಸ್ಗೆ ಬರುತ್ತೆ.
ಇದ್ರ ಸ್ಪೆಷಲ್ ಏನಪ್ಪ ಅಂದರೆ ಆಲ್ಮೋಸ್ಟ್ 80-90% ನಿಮಗೆಲ್ಲ ಮಾಡ್ತಾ ಇದ್ರಿ ಇಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಹತ್ತಿರ ಗಂಟೆ ಹೋಗ್ಬೋದು, ನೋಡ್ಬೋದು ನೀವು. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಅದು ಕೋಲ್ಹಾಪುರ ಇದೆಯಲ್ಲ, ಹಾಂ ಕೋಲ್ಹಾಪುರ ಹೋಗಿ ಅಲ್ಲಿಂದ ಮತ್ತೆ ಅಂಬಾ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಂ ಹಾಂ ಬ್ಯಾಂಗ್ಳೂರಿಂದ ಈಗ ಬಂದಿದ್ವಿ. ಗೋವಾ ಇಲ್ಲ, ಕರ್ನಾಟಕದಿಂದ ಬೆಳಗಾವಿ ಬರುತ್ತಲ್ಲ, ಹಿಂಗೆ ಬಂದು ಮತ್ತೆ ಘಾಟಲ್ಲಿ ಬಂದ್ವಿ. ಇವಾಗ ಹಿಂಗೆ ಇಷ್ಟಾದೊಂದು ಪಂಚಾಯಿತಿ. ಓಕೆ, ಥ್ಯಾಂಕ್ ಯು ಬ್ರೋ. ಇನ್ನೊಂಚೂರು. ಓಕೆ ಬ್ರೋ, ಥ್ಯಾಂಕ್ ಯು. ಹೌದೌದು, ಎಲ್ಲ ಮಾಡ್ತೀವಿ. ನೀವು ಕೂಡ ಬರ್ತೀರಾ? ಆಗ್ತೀನಿ ನಾನು. ಹಾಂ ಬರ್ತೀರಾ? ಚೆಕ್ ಮಾಡಿ. ಬರ್ತೀರಾ? ಹಾಂ ಇಬ್ಬರು ಬರ್ತೀರಾ? ಕನ್ನಡದವ್ರು ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಾ ಇದ್ದಾರೆ ಮಾತಾಡ್ಕೊಂಡು. ಹಾಂ ಎರಡೂ ಇದೆ, ಸೇಮ್ ಹೆಸ್ರೆ. ಹಾಂ ಸೇಮ್ ಅಶೋಕ್ ಶಿವಾರ್ಡ್ ಅಂತ ಇನ್ಸ್ಟಾಗ್ರಾಮು ಬರುತ್ತೆ. ಎಸ್, ಓಕೆ ಬ್ರೋ, ಥ್ಯಾಂಕ್ ಯು, ಬಾಯ್. ಇಲ್ಲಿಂದ ಅಂಬಾ ಅಂದರೆ ಅಂಬಾ ಒಂದು ಸಿಟಿ. ಅದಕ್ಕಿಂತ ಮುಂಚೆನೇ ಒಂದು ಘಾಟ್ ಬರುತ್ತೆ, ಅದು ಎಕ್ಸ್ಟ್ರೀಮ್ ಸಖತ್ತಾಗಿರುತ್ತೆ ಘಾಟು. ಆ ಘಾಟ್ ರೋಡ್ಗೆ ಇವಾಗ ಹೋಗೋದು ಅರೌಂಡ್ 120 ಕಿಲೋಮೀಟರ್ಸ್ ಇದೆ. ಮೇ ಬಿ ಅಲ್ಲಿ ಒಂದು ಡಿವಿಯೇಷನ್ ತೊಗೋಬೇಕು, ಇನ್ನೂ ಒಂಚೂರು ಲಾಂಗ್ ಸ್ಟ್ರೆಚ್ಚಲ್ಲೇ ಒಂದು 20 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು, ಐ ಥಿಂಕ್. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ನೋಡೋಣ. ಈ ವಾಟರ್ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಲಂಚು ಮಾಡ್ಕೊಂಬಿಟ್ವಿ ಲಿಮಿಟಾಗಿ. ಒಂದು ಕಾನು, ಒಂದು ಮ್ಯಾಗಿ ತಿನ್ಕೊಂಡು ಹೊರಡಿದ್ದೀವಿ. ಬ್ರೇಕ್ಫಾಸ್ಟು ಮತ್ತು ಲಂಚು ಜಾಸ್ತಿ ತೊಗೊತಾ ಇಲ್ಲ. ಏನಾಗ್ಬಿಡುತ್ತೆ, ಲಂಚ್ ಜಾಸ್ತಿ ಮಾಡಿದ್ರೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ಬಾಡಿ ಒಂಚೂರು ಡಲ್ ಆಗಿಬಿಡುತ್ತೆ. ಲೈಟಾಗಿ ತಿಂದರೆ ಒಂಚೂರು ಅಲರ್ಟ್ ಆಗಿರ್ತೀವಿ, ಆ ಥರ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆಯಪ್ಪ ರಿವರ್ ಇಲ್ಲಿ. ಇದು ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗಲ್ಲಪ್ಪ. ಚೆನ್ನಾಗಿದೆ. ಇದೇನು ಗುರು, ನೀರು ಜಾಸ್ತಿ ಬಂದರೆ ಕಂಪ್ಲೀಟ್ ಇದು ಸ್ಟಾಪ್ ಆಗುತ್ತೆ ಅನಿಸುತ್ತೆ. ಇದು ಫಿಶಿಂಗ್ ಮಾಡ್ತವ್ರೆ, ಯಾವ ರೇಂಜಿಗಿದೆ. ಸೂಪರ್ ವ್ಯೂ ಸಖತ್ತಾಗಿದೆಯಲ್ಲ. ರೋಡ್ ಸರಿ ಇಲ್ಲ, ಎಲ್ಲ ರೋಡ್ ಮಾಡ್ತವ್ರೆ ಐ ಥಿಂಕ್, ಬಟ್ ನೇಚರ್ದ ಈ ರೋಡಲ್ಲಿ ಹೋಗ್ತಾಯಿದ್ರೆ ನಾನು ಎಲ್ಲೋ ಲಡಾಖಲ್ಲಿ ಹೋದಂಗಿದೆ ಅಪ್ಪ. ಕಂಪ್ಲೀಟಾಗಿ ಧೂಳೆದ್ದೋಗಿ ರೋಡೆಲ್ಲ ಅಡ್ವೆಂಚರಸ್ಸು ಹೆಂಗಿದೆ ನೋಡಿ. ಮೌಂಟೇನ್ಸ್ ನೋಡಿ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನರಿ. ಸಖತ್ತಾಗಿದೆ. ಫಸ್ಟ್ ಡೇ ಬಂದಾಗ ಒಂಚೂರು ನಮಗೆ ಸಫಿಕೇಷನ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಈ ರೋಡುಗಳು ಈ ಥರ ಇರೋದ್ರಿಂದ. ಬರ್ತಾ ಏನಾಗಿದೆ ಅಂದರೆ ಎಂಜಾಯ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಆಫ್ ರೋಡ್ನ ಕೂಡ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಹೈವೇದಲ್ಲಿ ಹೊಡಿಯೋಕ್ಕಿಂತ ಇಂಥ ರೋಡುಗಳಲ್ಲಿ ರೈಡ್ ಮಾಡೋದು ತುಂಬ ಖುಷಿಯಾಗಿ ಕೊಡುತ್ತೆ. ಹೈವೇದಲ್ಲಿ ಏನೂ ಇರೋದಿಲ್ಲ, ಸುಮ್ಮನೆ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಈ ಹಾಫ್ ರೋಡು ಪ್ಲಸ್ ಈ ಘಾಟ್ ಸೆಕ್ಷನ್ನು, ಈ ಸಿಂಗಲ್ ರೋಡುಗಳಲ್ಲಿ ನಮ್ಮ ಕೆಪಬಿಲಿಟಿ ಏನು, ನಮ್ಮ ಬೈಕ್ನ ಹೆಂಗೆ ಕಂಟ್ರೋಲ್ ಮಾಡೋ ಎಬಿಲಿಟೀಸ್ನ ಇಂಪ್ರೂವ್ ಮಾಡ್ಕೋಬೋದು. ನಮಗೆ ಗೊತ್ತಾಗುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ ಆ್ಯಕ್ಚುಲಿ ನಾವು ಇಂಥ ರೋಡುಗಳಲ್ಲಿ ಓಡಿಸಿದ್ರೆ ಬೈಕ್ನ. ನಮ್ಮವರೆಲ್ಲ ಇಲ್ಲೇ ವ್ಯೂ ಪಾಯಿಂಟ್ಗೆ ನಿಲ್ಲಿಸಿದ್ರೆ ಸಖತ್ತಾಗಿದೆಯಪ್ಪ. ಹೆಜ್ಜೆಗೂ ಹೆಸರು ಹೇಳ್ತವೆ.
ಅಲ್ಲ ಹಿಂಗೆ ನಿಲ್ಸ್ಬೋದಾಗಿತ್ತಲ್ಲ, ಹಿಂಗೆ ನಿಲ್ಸಿದ್ರೆ ವ್ಯೂ ಪಾಯಿಂಟ್ ಕಾಣಿಸ್ತಾ ಇತ್ತಲ್ಲ ಅಂತ. ಹಾಂ ಹಿಂಗೆ ನಿಲ್ಸೋಣ ಹೇಳಿ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಸ್ಲಶ್ ಇದೆ, ಒಂಚೂರು ಮಿಸ್ ಆಯಿತು ರಪಕ್ ಅಂತ ಬಿದ್ದೋಗುತ್ತೆ ಮತ್ತೆ. ಅದ್ದುಗ್ರು ಆ್ಯಕ್ಚುಲಿ ಇದು ವ್ಯೂ. ದಿಸ್ ಇಸ್ ದ ಬ್ಯೂಟಿ ಆಫ್ ಮಹಾರಾಷ್ಟ್ರ. ಹೆಂಗಿದೆ ನೋಡಿ. ಏನು ಬೇಕು ಹೇಳಿ ಜೀವನದಲ್ಲಿ, ಇಂಥವೆಲ್ಲ ನೋಡ್ದಿದ್ರೆ ಮನೆಯಲ್ಲೇ ಕೂತು 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 ಸತ್ತೋದ್ರೆ ಜೀವನದಲ್ಲಿ ಏನು ದಬಾಕಕ್ಕೆ ಅಂತ ನಾವು ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡು ಸತ್ತೋದ್ರೆ ಏನು ಉಪಯೋಗ ಹೇಳಿ. ದಿಸ್ ಈಸ್ ಅ ಮಹಾರಾಷ್ಟ್ರ ಬ್ಯೂಟಿ ನಾನು ತೋರಿಸ್ತಾ ಇರೋದು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ನಾವು ಇಂಥ ಪ್ಲೇಸಸ್. ಇತ್ತ ಕಡೆ ನೋಡಿ ನೀರು, ರೈಟಲ್ಲಿ ನೀರಿದೆ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಇದ್ದಾವೆ ಮರ, ಇದು ಸೂಪರ್ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಟೂ ವೀಲರ್ಗಳೆಲ್ಲ ಹೋಗ್ಬೋದು. ಫುಲ್ಲು ಗ್ರೀನರಿ, ಮೌಂಟೇನ್ಸು, ನೇಚರ್ ಆಲ್ವೇಸ್ ನೇಚರ್. ಸಿಕ್ಕಾಪಟ್ಟೆ ಲೊಕೇಶನ್ಸ್ ಇದ್ದಾವೆ. ಯಾವುದು ಸ್ಕಿಪ್ ಮಾಡೋದು, ಯಾವುದು ವೀಡಿಯೋದಲ್ಲಿ ಹಾಕೋದು ಗೊತ್ತಿಲ್ಲ. ನೋಡೋಣ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದೇ ವೀಡಿಯೋದಲ್ಲಿ ಒಂದು 20 ಮಿನಿಟ್ಸಲ್ಲಿ ಒಂದೇ ವೀಡಿಯೋ ಬಂದರೆ ಓಕೆ, ಇಲ್ಲಾಂದರೆ ಪಾರ್ಟ್ 1 ಪಾರ್ಟ್ 2 ಡೇ 3 ಪಕ್ಕ. ಇದು ನಮ್ಮ ಮುಂದೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಮೌಂಟೇನ್ಸು, ಅದಿನ್ನೂ ಚೆನ್ನಾಗಿರುತ್ತೆ. ಅಂಬಾ ಘಾಟ್ ಅಂತ ನಾವು ಇವಾಗ ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ದೊಡ್ಡ ಮೌಂಟೇನ್ಸ್ ಇರುತ್ತೆ ನೋಡಿ. ಸೀರಿಯಸ್ಲಿ ಏನೂ ಬೇಕಾಗಿಲ್ಲ, ನೋಡ್ತಾ ಇದ್ರೆ ಹಂಗೆ ನೋಡ್ತಾ ಕೂತ್ಕೊಳ್ಳೋಣ, ಇಲ್ಲ ನೋಡ್ತಾ ನಿಂತ್ಕೊಳ್ಳೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಭತ್ತನೂ ಬೆಳೀತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಈ ಫ್ಲ್ಯಾಟ್ಗಳಿಗೆಲ್ಲ ಏನಾಗ್ತಾರೆ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲೇ ಏನು ತಿಂದು ಕಬ್ಬಂತೂ ಸಿಕ್ಕಾಪಟ್ಟೆ ಕಬ್ಬಿದೆ. ವಾಟ್ ಈಸ್ ದಿಸ್ ಬ್ಯೂಟಿ ಮ್ಯಾನ್? ನೀವು ಹೇಳಿ, ಇಂಥ ಲೊಕೇಶನಲ್ಲಿ ಇದ್ದರೆ ಮತ್ತೆ ಎಲ್ಲಾದರೂ ಹೋಗ್ಬೇಕು ಅನಿಸುತ್ತಾ? ಅಲ್ಲಿ ಮಂಕಿಯನ್ನು ಕೂತ್ಕೊಂಡಿದೆ ಅನಿಸುತ್ತೆ ಮರದ ಮೇಲೆ. ಎಷ್ಟು ಅಪ್ಪಲ್ಲಿ ಕೂತ್ಕೊಂಡಿದೆ, ಎಷ್ಟು ನೀಟಾಗಿ ನೋಡ್ತಾ ಇದೆ. ತೋರಿಸ್ತೀನಿ ಬನ್ನಿ. ಇಲ್ಲಿ ರೈಟಲ್ಲಿ ಹಲೋ ಮೇಲೆ ಕೂತ್ಕೊಂಡು ತಿಂತಾ ಇದೆ. ಇದು ಹೆವೆನ್. ವರೇ ವಾ. ಕಿಶೋರ್ ಬ್ರೋ ಫೋಟೋಗೆ ನಿಲ್ಸಿದ್ದಾರೆ. ಅರೆ ಏನು ಗುರು ಇದು. ಅಲ್ಲ ಏನಿದು, ಸ್ವರ್ಗ ಇದ್ದಂಗಿದೆಯಲ್ಲ ಗುರು. ಇವಾಗ ಏನು ನೋಡ್ತಾ ಇದ್ರ ಈ ಲೊಕೇಶನ್ನು ಕಾಸರಿ ಲೇಕ್ ವ್ಯೂ ಪಾಯಿಂಟ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಂತೂ ಫಿದಾಗೋಗ್ಬಿಟ್ಟೆ ಈ ಲೊಕೇಶನ್ ನೋಡಿ. ಯಾಕಂದರೆ ನಾನು 2 ದಿವಸದಿಂದ ನಾನು ಮಹಾರಾಷ್ಟ್ರದಲ್ಲಿ ಇದ್ದೀನಲ್ಲ, ದಿ ಬೆಸ್ಟ್ ವ್ಯೂ ಪಾಯಿಂಟ್ ಇದು. ನಾವು ಲ್ಯಾಪ್ಟಾಪಲ್ಲಿ ವಾಲ್ಪೇಪರ್ಗೆ ಇಡ್ತೀವಲ್ಲ ಆ ಥರ ವ್ಯೂ ಪಾಯಿಂಟ್ಸ್ ಇವೆಲ್ಲ. ನಿಜವಾಗ್ಲೂ ಲೈಫಲ್ಲಿ ಒಂದೊಂದ್ಸಲಿ ಈ ಲೈವ್ ವಾಲ್ಪೇಪರ್ಸ್ನ ಸೀರಿಯಸ್ಲಿ ನೋಡಬೇಕು. ಇಂಥವೆಲ್ಲ ನೋಡ್ದಿರಾ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಜೀವನ ಮಾಡಿದ್ರೆ ಆಗೋದಿಲ್ಲ ಗುರು. ಬನ್ನಿ, ಈಚೆ ಬನ್ನಿ, ಬಂದು ಪ್ರಪಂಚ ನೋಡಿ. ತುಂಬ ಸುಂದರವಾಗಿದೆ ನಿಜವಾಗ್ಲೂ. ವೀಡಿಯೋಸ್ ಫೋಟೋಸ್ ತೆಗ್ದಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ ರೈನ್ ಸೆಟಪ್ ಆಗೋ ಅಷ್ಟರಲ್ಲಿ ಲೈಟಾಗಿ ನೆಂದೆ ನಾನು ನೋಡಿ. ಫುಲ್ ಮಳೆ ಹೊರಡೋದಷ್ಟೇ. ಜೈ ಶ್ರೀರಾಮ್. ಸಿಕ್ಕಾಪಟ್ಟೆ ಮಳೆ ಬಂದರು ಅಂತೂ ಶಿವಗಳು ಸ್ಕಿಪ್ ಆಗಿಬಿಡ್ತವೆ. ಜೈ ಶ್ರೀರಾಮ್. ಹೊರಡೋದ ಮಳೆ ಜೋರ ಆಯಿತು. ಲಾಸ್ಟಲ್ಲಿ ಸಿಕ್ಕಾಕೊಂಡೆ ಮಳೆಗೆ. ಗೊತ್ತು ನಮ್ಗೆ ಮಳೆ ಹೆಂಗೆ ಅಂತ, ಬರುತ್ತೆ ನಿಂತೋಗುತ್ತೆ ಅಂತ. ಕರೆಕ್ಟಾಗಿ ಅಂಗಡಿ ಇಲ್ಲ ಹೋಟೆಲ್ಸು ನೋಡಿಕೊಂಡು ಸೈಡ್ಗೆ ಹಾಕ್ತಾಯಿದ್ವಿ. ಕರೆಕ್ಟಾಗಿ ಪೀಕ್ ಪಾಯಿಂಟಲ್ಲಿ ಇದ್ದಾಗ ಬಂದುಬಿಡ್ತು ಮಳೆ. ಲೈಟಾಗಿ ನೆಂದೆ ನಾನು ನೋಡಿ. ಇಲ್ಲಿನ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಿ ಏನೂ ಹಾಕಿಲ್ಲ, ಎಲ್ಲ ಫ್ಲಾಟ್ ಹಂಗೆ ಇದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ. ಮಳೆನೂ ನಿಂತುಬಿಟ್ಟಿತು. ಡೈರೆಕ್ಟ್ ಇಲ್ಲಿಂದ ಹೋಟೆಲ್ಗೆ ಡೈರೆಕ್ಟು ಅರೌಂಡು 10 ಕಿಲೋಮೀಟರ್ಸ್ ಇದೆ ಇಲ್ಲಿಂದ.
ಹೋಗಿ ಇನ್ನು ರೆಸ್ಟ್ ತಗೊಳ್ಳೋದಷ್ಟೇ. ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋಸ್ ತೆಗಿತಾ ಇದ್ದೀವಿ ಬಟ್ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಗಾಡಿ ಜಾಸ್ತಿ ಘಾಟ್ ಸೆಕ್ಷನಲ್ಲಿ ರೈಡ್ ಮಾಡೋದ್ರಿಂದ ಬಾಡಿ ಪೇಯ್ನ್ಸು ಸ್ಟ್ರೈನ್ ಜಾಸ್ತಿ ಆಗಿಬಿಡ್ತೀವಿ. ಹಂಗಾಗಿ ಎಡಿಟಿಂಗ್ ಮಾಡೋಕ್ಕೆ ಟೈಮು ಸಿಗ್ತಾ ಇಲ್ಲ. ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅನಿಸ್ಬಿಡ್ತೈತೆ. ಹಂಗಾಗಿ ಒಂಚೂರು ಲೇಟಾಗಿ ಬಿಡ್ತವೆ ವೀಡಿಯೋಸು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಲೇಟಾಗಿ ಬಂದರೂ ವೀಡಿಯೋಸ್ ಕಂಟೆಂಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಂದಾಗ ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಏನು ಅನಿಸಿದೆ ಕಮೆಂಟ್ ಮೂಲಕ ತಿಳಿಸಿ. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.